ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ಇಟಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ನಾನೊಬ್ಬ ಸಾಮಾಜಿಕ ಪರಿಶಿಷ್ಟ ಪಂಗಡದ ಸೋಷಲ್ ವರ್ಕರ್ ಆಗಿ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತು ಗ್ರಾಮ ಪಂಚಾಯತ್ದಾಗ 29ನೇ ತಾರೀಕು ಗ್ರಾಮ ಪಂಚಾಯತ್ ಸದಸ್ಯರು ಕೊನೆ ಅವಧಿ ಇದೆ. ಇವತ್ತು ಕೊನೆ ಅವಧಿ ಇದೆ. ಈ ಅವಧಿ ದಿನ ತುರ್ತು ಸಭೆ ಅಂಥೇಳಿ ಕರೆದಾರ. ಇದು ಸುಮಾರು 2-3 ತಿಂಗಳು ಹಿಡಿದು ಈ ಗ್ರಾಮ ಪಂಚಾಯತ್ ಸದಸ್ಯರದು ಏನು ಗೌರವಧನದ ಲೂಟಿ ಮಾಡ್ಯಾರ. ಯಾರು ಗ್ರಾಮ ಪಂಚಾಯತ್ PDO ಮತ್ತು ಅಧ್ಯಕ್ಷರ ಮನೆ ಹೆಸರಿನಲ್ಲಿ ಭೀ ಚೆಕ್ ಡ್ರಾ ಆಗ್ಯದ. ಮತ್ತು ಅವ್ರದ್ದು ಭಾವನ ಮಗನಿಂದ ಭೀ ರೊಕ್ಕ ಡ್ರಾ ಆಗ್ಯದ. ಆ ರೊಕ್ಕ ಸಲ್ಯಕ್ಕೆಲ್ಲ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಭೀ ಕಾಂಪ್ಲೇಂಟ್ ಕೊಟ್ಟರು. ಜಿಲ್ಲಾ ಪಂಚಾಯತ್ CS ಅವರು ಆದೇಶ ಮಾಡಿದ್ರು ಎನ್ಕ್ವೈರಿ ಮಾಡ್ರಿ ಅಂತೇಳಿ. UO ಮೇಡಮ್ ಚುಟುಗುಪ್ಪ ಅವರು ಮಾಡಿ ಸಾಬೂತಾಯಿತು. ಇವ್ರೇನಾದ್ರು ಹಣ ದುರ್ಬಳಕೆ ಮಾಡ್ಕೊಂಡ್ರೆ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನ ಅಂತೇಳಿ ಸಾಬೀತುಪಡಿಸಲಾಗಿದೆ ಅಂತೇಳಿ ಮುಖ್ಯ ಕಾರ್ಯನಿರ್ವಾಹಕಾರಿ ಜಿಲ್ಲಾ ಪಂಚಾಯತ್ ಬೀದರ್ಗೂ ಆದೇಶ ಕೊಟ್ಟಾರ. ಯಾವುದು ಕ್ರಮ ಕೈಗೊಂಡಿಲ್ಲ. ಪೂರಾ ದುರಾಡಳಿತ ನಡೀತಾ ಇದೆ ಗ್ರಾಮ ಪಂಚಾಯತ್ ಇಟ್ಕಾದಾಗ. ಮ್ಯಾಲ್ನ PDO ಅವ್ರಿಗೆ ಬೇರೆ ತಾಳ್ಮಡಿಗಿದಾಗ ಇನ್ಚಾರ್ಜ್ ಇತ್ತು. ಅಲ್ಲಿಂದ ಎನ್ಕ್ವೈರಿ ಆಗಿ ಎಲ್ಲ ಅಮಾನತಿನಾಗ ಅವ ಸಸ್ಪೆಂಡ್ದಾಗ. ಇದನ್ನು ಅವ ಚಾರ್ಜ್ ಇತ್ತು, ಅದನ್ನು ಚಾರ್ಜ್ನಾಗ ಎಲ್ಲ ಮಾಡ್ಯಾರ. ಅವು ಮಾಡಿದ ಬಳಕೆ ಏನಂತವ್ರು ಇಲ್ಲಿವರೆಗೆ ಯಾವುದೂ ಎನ್ಕ್ವೈರಿ ಇಲ್ಲ. ನಮ್ಮದು ಆಗ್ರಹ ಒಂದೇ ಅದ, ಗ್ರಾಮ ಪಂಚಾಯತ್ ಸಾರ್ವಜನಿಕರಿಂದ ಈಗ ಮುಂದೆ ದಿನ ಬರ್ತಕ್ಕಂಥ ದಿನದ ಗ್ರಾಮ ಪಂಚಾಯತ್ ಸದಸ್ಯರು ಯಾರ ಚುನಾವಣೆಗೆ ನಿಂದಿರಬೇಕಾದ್ರೆ ಭಯ ಆಗ್ತಕ್ಕಂಥ ವ್ಯವಸ್ಥೆ ಅದ. ಗ್ರಾಮ ಪಂಚಾಯತ್ ಗೌರವಧನ ಅಂತೇಳಿ ಸರ್ಕಾರದ ಸಂವಿಧಾನಾತ್ಮಕವಾಗಿ ಕೊಟ್ಟಿದ್ದು. ಗೌರವಧನಕ್ಕೆ ಧಕ್ಕೆ ತಂದ ಮೇಲೆ ಇನ್ನು ಸಾಮಾನ್ಯ ಜನರ ಪಾಡೇನು? 20 ಜನ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿ ತಿಂಗಳು 2,000 6,000 ರೂಪಾಯಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬರ್ತದೆ. ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ 18. ಇದು ಎಲ್ಲ ಕಲ್ತು 2,14,900 ರೂಪಾಯಿ ಇವ್ರು ಮಿಸ್ಯೂಸ್ ಮಾಡ್ಯಾರ. ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದ್ರು, ಪರಿಶೀಲನೆ ಮಾಡಿದ್ರು. ಎಲ್ಲ UO ಮೇಡಮ್ ಅವರು ಅದು ತಪ್ಪು ಮಾಡಿದ ಕಂಡು ಬಂದಂತೆ ಸಾಬೀತುಪಡಿಸಿ CS ಅವರಿಗೆ ಲೆಟರ್ನು ಹಾಕ್ಯಾರ. ಇಲ್ಲಿವರೆಗೆ ಯಾವುದು ಕೇಸ್ ಇಲ್ಲ, ಯಾವುದೂ ಇಲ್ಲ. ನಾವು ಈಗ ನಮ್ಮ ಧರ್ಮ ಪತ್ನಿಯವರು ಗ್ರಾಮ ಪಂಚಾಯತ್ ಸದಸ್ಯರದಾರ. ಇದ್ರ ಬಗ್ಗೆದಾಗ ಮಾಹಿತಿ ಆದಮೇಲೆ ನಾ ಯಾರು ಮಿಸ್ಯೂಸ್ ಮಾಡ್ಯಾರ ಅವ್ರಿಗೆ ಮೌಖಿಕವಾಗಿ ಹೇಳ್ದೆ, ನೋಡಪ್ಪ ತಪ್ಪು ಮಾಡಿರ್ಬೋದು, ಆದರೆ ಏನಿದ್ರೆ ಅದು ಸರಿಪಡಿಸ್ಕೊಡಿ ಅಂತೇಳಿ. ಕ್ಯಾರೆ ಅಂತಕ್ಕಲ್ಲ. ಇವತ್ತು 29ನೇ ತಾರೀಕು ಕೊನೆಯ ದಿನ. ಇವತ್ತು ತುರ್ತು ಸಭೆ ಕರೆದ್ರೆ ಪ್ರೊಸೀಡಿಂಗ್ದಾಗ ಸುಳ್ಳು ಸೊಗಡು ಬರೆದು ಸರಿ ಮಾಡ್ಬೇಕಂಬ ಉದ್ದೇಶದಿಂದ ತುರ್ತು ಸಭೆ ಮಾಡ್ಯಾರ. ಅದಕ್ಕಾಗಿ ಇವರೆಲ್ಲ ತಮಗೇನು ಮಾಧ್ಯಮದವರು ಮುಂದೆ ಬಂದರ ಸದಸ್ಯರು ಇವರು ಈ ಸಭೆಯ ವಿರುದ್ಧದವ್ರ. ಮತ್ತು ಈ ಗ್ರಾಮ ಪಂಚಾಯತ್ ಇಟ್ಕದಾಗ ಬರೀ ಏನಿಲ್ಲ, ರೊಕ್ಕ ಕೊಟ್ಟು ಯಾರಿಗೂ ನೌಕರಿ ತೋತಾರ. ಈಗ ಇವ ಬಡು ಪ್ರಾಣಿ ಏನ, ಇವ್ರ ತಾಯಿ ದುಡ್ದು ಸತ್ತಳು. ಈ ಕಡೆ ಬಾ, ಇವ ಒಬ್ಬ ದಲಿತ ಕುಟುಂಬದಿಂದ ಬಂದವ. ಇವ್ರ ತಾಯಿನೂ ಇಲ್ಲಿ ನೌಕರಿ ಮಾಡಿ ಸತ್ತು ಹೋದಳು. ಇವನು ಸಹಿಲಾಕಾಗೆ ನೀವು ಮನೆ ತೊಗೊಂಡು ಒಂದು ಏನೋ ಇನ್ಸಿಡೆಂಟ್ ಆಗಿ 2 ತಿಂಗಳ ಹಿಂದೆ ಅವ್ರು ಕಾಲು ಮುರಿದ ಬಳಕ ಅವನಿಗೆ ಡಿಸ್ಕಂಟಿನ್ಯೂ ಮಾಡ್ಯಾರ. ಈಗ ಬೇರೆ ಬೇರೆಯವರಿಗೆಲ್ಲ ಟೆಂಡರ್ ತೊಗೊಳ್ತಾರ. 4 ಊರಾಗ ಈ ತರಕಾರಿ ಮಾರ್ಲಕ್ಕೆ ಹೆಂಗೆ ಸಾಯಂಕಾಲ ಹೊಂಟಾರ, ಹಾಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಅಧ್ಯಕ್ಷರು ನೀವು ನೌಕರಿ ತೋತೆ ಬರ್ಬರ್ ಅಂತ ಓಡಾಡ್ಲತ್ತ ಊರು ತುಂಬ. ಆ ಪರಿಸ್ಥಿತಿ ಆದ್ಮೇಲೆ ಮತ್ತು ಸಂವಿಧಾನಕ್ಕೆ ಎಲ್ಲಿ ಇವರು ಗೌರವ ಕೊಟ್ಟಂಗೆ ಆಗ್ತದ? ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನನೇ ಲೂಟಿ ಹೊಡೆದ ಬಳಕ ಇವರು ಸಂವಿಧಾನಾತ್ಮಕ ಎಲ್ಲಿ ನಡ್ಕೋತಾರ? ಅದಕ್ಕಾಗಿ ನಮ್ಮದು ಒಂದೇ ಒಂದು ಬೇಡಿಕೆ ಅದ. ಒಂದು ವೇಳೆ ಇಮಿಡಿಯೇಟ್ ಈಗ 1-2-3 ದಿವಸ ಒಳಗಾಗಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಇವ್ರಿಗೆ ನಾವು ಬರೆಯಬೇಲೆ ಕೇಸ್ ಹಾಕಿ ಇವ್ರಿಗೆ ಒಂದು ವೇಳೆ ಗಿರಫ್ತಾರ್ ಮಾಡಲಿಲ್ಲ, ಕೇಸ್ ರಿಜಿಸ್ಟರ್ ಮುಖ್ಯ ಕಾರ್ಯನಿರ್ವಾಹಕಾರಿ ಅಂದ್ರೆ ನಾವು ರಸ್ತಾ ರೋಕೋ ಮಾಡಿ ಸ್ಟ್ರೈಕ್ ಮಾಡ್ತಕ್ಕಂಥ ವ್ಯವಸ್ಥೆದಾಗ ಇದ್ದೆವು. कितने दिन पहले ऑर्डर हो गया? एक्शन लेने के वास्ते कितने दिन पहले ऑर्डर हो गया? 2 महीने के पहले साहब, 11 नवंबर में हो गई है. नवंबर में कॉम्प्लेट हुआ, दिसंबर में इंक्वायरी हुआ. अब ये मैडम दाल की अभी कम से कम 30 दिन हुआ. हम जाके 100 बार पूछे. अब ये लेडीज है साहब, ST है, माइनॉरिटी लेडीज है, ये लोगों को क्या होता है? ಮತ್ತೆ ಪ್ರೊಸೀಡಿಂಗ್ ಏನದ ಸರ್ ಅಂದ್ರೆ ಹಿಂದಿನ PDO ಪ್ರೊಸೀಡಿಂಗ್ ಕೊಟ್ಟಿಲ್ಲ ಅಂತ ಈ PDO ಏನು ಮಾಡ್ತಾನ, CS ಅವರಿಗೆ ತಾಲೂಕು ಪಂಚಾಯತ್ ಅವರಿಗೆ ರಿಪೋರ್ಟ್ ಹಾಕ್ಯಾನ ನಮ್ಮಲ್ಲಿ ಪ್ರೊಸೀಡಿಂಗ್ ಇಲ್ಲ ಅಂತ. ಈಗ ಇಮಿಡಿಯೇಟ್ ತುರ್ತು ಸಭೆ ಕರೆದಾನ. ನಾವೊಂದು ಹೇಳ್ತಕ್ಕಂಥದ್ದು ಏನು, ಮಹಿಳೆಯರು ಇರ್ತಾರೆ, ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಹಿಂದೂ ಸಮಾಜದ ಜನರು ಇರ್ತಾರೆ, ಅವ್ರಿಗೆ ಅಷ್ಟು ವಿದ್ಯಾವಂತರು ಇರಲ್ಲ, ಅವರಿಗೆಲ್ಲ ತಿಳಿಸ್ಬೇಕು. ನೀವು ಪ್ರೊಸೀಡಿಂಗ್ ಹೊಸದು ಮಾಡಬೇಕಾದ್ರೆ ಮುಖ್ಯ ಕಾರ್ಯನಿರ್ವಾಹಕಾರಿ ಜಿಲ್ಲಾ ಪಂಚಾಯತ್ ಬೀದರಿಂದ ಅನುಮತಿ ಪಡಿಬೇಕು. ನಾನು ಒಂದು ಪ್ರೊಸೀಡಿಂಗ್ ಹೊಸದು ಖರೀದಿ ಮಾಡಿ ನಾ ಮಾಡ್ತೀನಿ ಸರ್, ಹಿಂದಿನವ್ರು ಕೊಟ್ಟಿಲ್ಲ, ಇದಕ್ಕೆ ನಿಮ್ಮ ಅನುಮತಿ ಕೊಡ್ರಿ ಅಂತೇಳಿ ನಾವು ಕೇಳಿದ್ರು CS ಅವ್ರದ್ದು ಪರ್ಮಿಷನ್ ಇಲ್ಲ, UO ಪರ್ಮಿಷನ್ ಇಲ್ಲ. ನೇರವಾಗಿ ಸಭೆ ಕರೆದಾರ, ತುರ್ತು ಸಭೆ ಮಾನ ಕರೆದಾರ. ನಿನ್ನ ನೋಟಿಸ್ ಇಶ್ಯೂ ಮಾಡ್ಯಾರ, ಇವತ್ತಿನ ದಿನ ಬಂದಾರ. ಮತ್ತು ಅದರ ತುರ್ತು ಸಭೆದಾಗ ಕೆಲವ್ದು ಏನು ಎಜೆಂಡಾ ಬರೋದಿಲ್ಲ, ಹೊಸ ಆಕ್ಷನ್ ಪ್ಲಾನ್ ಮಾಡೋಕೆ ಬರಲ್ಲ. ಇವ್ರು ತುರ್ತು ಸಭೆದ ಅನಿವಾರ್ಯ ಏನೋರು ಹೋಗಿ ವೆಂಟಿಲೇಟರ್ ಮೇಲೆ ಇದ್ದಂಗಿದ್ವು.
ಸರ್ ಯಾವ ವಿಷಯದ ಮೇಲೆ ತುರ್ತು ಸಭೆ ಕರೆದಿದ್ರು? ಇವ್ರು ಅದ್ರಾಗ ತುರ್ತು ಸಭೆದಾಗ ಏನು ಮಾಡಿದಾಗ ನೀರು ನಾಲಿ ನೀರು ಸರಬರಾಜಿದ್ವು, ಬೀದಿ ದೀಪ. ಯಾಕಂದ್ರೆ ಈಗ 15ನೇ ಹಣಕಾಸು ಹಿಂದೆಲ್ಲ ಲೂಟಿ ಹೊಡೆದ್ರಿ. ಈಗ ರೀಸೆಂಟ್ ಬರ್ಬೇಕಾಗ್ಯದ ಅನ್ಕೊಂಡ 15ನೇ ಹಣಕಾಸು. ಈಗ ಅದರದ್ದು ಪ್ರೊಸೆಸ್ ತಯಾರು ಮಾಡ್ತಾರೆ ಇದು. ಯಾಕಂದ್ರೆ ನಾವು ಇಟ್ಟೆಲ್ಲ ಪ್ರೊಸೀಡಿಂಗ್ ಮಾಡಿದ್ದೇವೆ ಅಂತ ಹೇಳಿ ರೊಕ್ಕ ಲೂಟಿ ಮಾಡ್ಬೇಕಲ್ಲ ಮುಂದಿನ ದಿನದಾಗ. ಈ ಅಭಿವೃದ್ಧಿ ಅಧಿಕಾರಿಗಳು ಇದರ ಕೈವಾಡವ. ಇವ್ರು ಏನಿಲ್ಲ, ಅಭಿವೃದ್ಧಿ ಅಧಿಕಾರಿ ಕೆಲವು ಮುಖಂಡರೆಲ್ಲ ಕಲ್ತು ಬರೇ ಯಾರಿಗೆ ನೌಕರಿ ತೊಗೋಬೇಕು ಯಾರಿಗೆಲ್ಲ ನೌಕರಿ ತೊಗೊಳಕ್ಕೆ ಇವ್ರಿಗೆ ಏನು ಅಧಿಕಾರ ಅದ ರೀ? ಈಗ 4 ಊರಾಗ ದುನಿಯಾ ಕಲ್ತವರು ಕಂಪ್ಯೂಟರ್ ಪರಿಣಿತರು ಅದಾರ. ಈಗ ಒಬ್ಬ DO ತುಕ್ಕಪ್ಪ ಅಂತ ತಾಳ್ಮಜಿ ತೊಗೊಂಡಾರ. ಅವ್ರು ನೋಟಿಸೇ ಇಲ್ಲ, ಮೀಟಿಂಗ್ ನಾವು ಪ್ರೊಸೀಡಿಂಗ್ದಾಗ ಬರ್ದಿಲ್ಲೇ ನೋಟಿಸ್ದಾಗ ಕೊಡಬೇಕಲ್ಲ. ಇಂಥದ್ದು ವೇಕೆಂಟ್ ಅದ, ನಮಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಅನುಮತಿ ಕೊಟ್ಟಾರ, ಸೆಲೆಕ್ಷನ್ ಅದ ಅಂತೇಳಿ ಕೊಡ್ಬೇಕಲ್ಲ. ಆ ಮೀಟಿಂಗ್ ನೋಟಿಸೇ ಇಲ್ಲ. ಹೋಗೋ ಮುಂದೆ ದಿನ PDO ಅದ, ಹೋಗೋ ಟೈಮ್ನಾಗ ಒಂದು ಪ್ರೊಸೀಡಿಂಗ್ ಬಾರ್ದು ಅವ್ನು ಸೈನ್ ತೊಗೊಂಡು ಅವ್ರದ್ದು ಇವ್ರದ್ದು ಎಲ್ಲರದು ಮನೆಗೆ ಹೋಗಿದ್ದ ಏನೇನೋ ಹೇಳಿ ಸೈನ್ ತೊಗೊಂಡ್ರ ಅವನಿಗೆ ನೇಮಕ ಮಾಡ್ಯಾರ. ನಮ್ಮ 4 ಊರಾಗ ಭೀ ಕಂಪ್ಯೂಟರ್ ಪರಿಣಿತರ, ವಿದ್ಯಾವಂತರ, ಗ್ರ್ಯಾಜುಯೇಟರ ಮನ್ಯಾಗ ಕುಂತಾರ. ಜಿಲ್ಲಾ ಪಂಚಾಯತ್ಲಿಂದ ಆದೇಶ ಆಗಿ ಅರ್ಜಿ ಕಟ್ಟಿದ್ರೆ ಯಾರು ಮೆರಿಟ್ ಪ್ರಕಾರ ಐತದ ಅವ್ರಿಗೆ ಐತದ. ನಾನೊಂದು ಈಗ ನಾನು ಹೆಂಡತಿ ಗ್ರಾಮ ಪಂಚಾಯತ್ ಸದಸ್ಯರ ನನ್ನ ಮಗನಿಗೆ ತೊಗೊಂಡ್ರು 90 ರೊಕ್ಕ ಕೊಟ್ಟರು. ಹಿಂಗಾಗಿ ಏನಾಗ್ಯದ, ಆರ್ಥಿಕ ಸಮಸ್ಯೆ ಭಾಳ ಹದಗೆಟ್ಟು ಹೋಗ್ಯದ ಈ ಇಟ್ಗ ಗ್ರಾಮ ಪಂಚಾಯತ್ದಾಗ. ಮತ್ತು JJM ವರ್ಕ್ನು ಕೂಡ ಇದು JJM ಕೊಡ್ಬೇಕು ಯಾವ ಎಲ್ಲ ಅನ್ಕಂಪ್ಲೀಟೇ, ಎಲ್ಲಿ ಏನು ಭೀ ಇಲ್ಲ. ಮತ್ತೆ CS ಅವ್ರು ಬಂದಿರಲಿಲ್ಲ, ನಾನು ಬಂದಿದ್ದೆ. CS ಅವ್ರು ಬಂದಾರ, CS ಅವ್ರು ಬಂದು ಇನ್ಸ್ಪೆಕ್ಷನ್ ವರ್ಕ್ ಇನ್ಸ್ಪೆಕ್ಷನ್ ಮಾಡ್ಯಾರ. ನಾವು ಈ PDO ಹೇಳಿದೆವು, ನಮ್ಮ ಒಳಕಿಂಡಿದಾಗ ಭೀ ಹ್ಯಾಂಡ್ ಓವರ್ ಮಾಡ್ಕೊಳಣ. ನಾವು ನೀರಿನ ಸಪ್ಲೈ ಬೇಕಲ್ರಿ, ಈಗ ತಿಂಗಳಾಯ್ತು ನೀರಿನ ಸಪ್ಲೈ ಇಲ್ಲ. ಹ್ಯಾಂಡ್ ಓವರ್ ಮಾಡ್ಕೊಂಡು 1.5 ತಿಂಗಳಾಯ್ತು ಅವ್ರು. ಅದಕ್ಕೆ ಕೇಳಿದ್ರೆ ಹೇಳಕ್ ಬರಲ್ಲ. ಏನೂ ಇಲ್ಲ, PDO ರೆಸ್ಪಾನ್ಸ್ ಫೋನ್ ಎತ್ತಲ್ಲ. ಬರೀ ಅವ್ರು ಏನಾದ್ರೆ ಏನಾರ ಮಾಡ್ತಾರೆ, ಹ್ಯಾಂಡ್ ಓವರ್ ಲೆಟರ್ ಕೊಡ್ತಾರೆ ರೀ. ಈಗ ನಾವು ನೀರಿನ ಸಮಸ್ಯೆ ನಾವು ಗ್ರಾಮಸ್ಥರು ಏನು ಮಾಡಬೇಕು? ಎಲ್ಲ ಕೂಡ್ಸ್ಯಾರ, ನೀರು ಕೂಡ್ಸ್ಯಾರ, ಎಲ್ಲ ಮಾಡ್ಯಾರ. ನೀರು ಎಲ್ಲ ನೋಡಿ ಇವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡ್ಬೇಕು. ಆದ್ರೆ ನೀರು ಸಪ್ಲೈ ಸಿಗ್ಬೇಕಲ್ಲ. ಏನ್ ಬರ್ತಾ ಇಲ್ಲ ಅಲ್ಲಿ? ನೀರಿಲ್ಲ, ಏನಿಲ್ಲ ರೀ. ಈಗ 1 ತಿಂಗಳ ಮೇಲೆ ಐತಿ ಹ್ಯಾಂಡ್ ಓವರ್ ಆಗಿ, 1 ಹನಿ ನೀರು ಯಾರಿಗೆ ಬಿಡ್ತಾ ಇಲ್ಲ. ನೀರಿಲ್ಲ ಏನು ನೀರದ ಬಿಡೋರಿಲ್ಲ. PDO ಹಿಡಿತದಾಗ ಅಧಿಕಾರಿಗಳಿಲ್ಲ. ಬೋರ್ವೆಲ್ ಅವ, ಬಾವಿ ಅವ, ಬೋರ್ವೆಲ್ ಅವ. ನೀರವ ನೀರ್ ಬರ್ತಾ ಇಲ್ಲ ಅಂತೇಳಿ ಗ್ರಾಮಾಭಿವೃದ್ಧಿ ಅಧಿಕಾರಿ ಗಮನಕ್ಕೆ ತಂದಿದ್ದೇವೆ ಸರ್. ಮೌಖಿಕವಾಗಿ ಹೇಳಿದೆವು, 100 ಸಲ ದೂರವಾಣಿ ಮುಖಾಂತರ ಹೇಳಿದೆವು. ಹಬ್ಬ ಹುಣ್ಣಿಗಳಿಗೆ ಹೇಳಿದೆವು. ದಸರಿ ಹೋಯ್ತು, ದೀಪಾವಳಿ ಹೋಯ್ತು, ಎಲ್ಲನೇ ದೊಡ್ಡ ದೊಡ್ಡ ಹಬ್ಬ ಹೋದು. ಈ ಬಕ್ರೀದ್ ಹಬ್ಬ ಹೋಯ್ತು, ಎಲ್ಲ ಹಬ್ಬ ಹೋದ್ರೂ ಅವ್ರಿಗೆ ಏನು ರೆಸ್ಪಾನ್ಸೇ ಇಲ್ಲ. ಅವ್ರು ಟೋಟಲಿ ಏನಿಲ್ಲ, ಎಲ್ಲರ ಕರೆದು ಹೋಗೋದು, ಹ್ಯಾಂಡ್ ಲೆಟರ್ ಕೊಡ್ತಾರೆ, ತೋತಾರೆ, ಮುಗಿದೋಯ್ತು. ಇವತ್ತು ಎಷ್ಟು ಜನ ನೀವು ಬೈಕಟ್ ಮಾಡ್ತಾ ಇದ್ದಾರೆ? ಮತ್ತು ಇಡೀ ಗ್ರಾಮ ಪಂಚಾಯತ್ ಒಂದೇ ಒಂದು ನಮ್ಮದು ಬೇಡಿಕೆ ಉದ್ಯೋಗ ಖಾತ್ರಿ ಇಮಿಡಿಯೇಟ್ ಇನ್ಕ್ವೈರಿ ಬೇಕು. ಲೋಕಾಯುಕ್ತ ಹಿಂದೂ ಲೋಕಾಯುಕ್ತ ಕೇಸಿನಾಗದ, ಈಗನೂ ಆಗಬೇಕು. ಆ ಇಒ ಮೇಡಮ್ ಅವ್ರಿಗೂ ಹೇಳಿದೆವು ನಾವು, ಲೇಬರ್ ಇಲ್ಲದೇ ಒಂದು ಆಟೋ ಮಾಡ್ಯಾರ 4 ಊರಾಗ. ಏನು GPS ಮಾಡಬೇಕು, GPS ಅಟೆಂಡೆನ್ಸ್ ತೊಗೊಂಬಂದು ಒಂದು ಆಟೋಗಳೇ ಇಟ್ಟರೆ ಫಿಕ್ಸ್ ಹೋಗಬೇಕು. ಅದ್ರ ಟೈಮಿಗೆ ಅಟೆಂಡೆನ್ಸ್ ಸಲಕ್ಕೆ ತೊಗೋಬೇಕು. GPS ಮುಗಿದೋಯ್ತು, ಕೆಲಸ ಏನು ಭೀ ಇಲ್ಲ. ಇಒ ಮೇಡಮ್ ಅವ್ರಿಗೆ ಕೇಳಿದ್ರೆ ಭೀ ಹಳಿ ವರ್ಕರ್ ಆಗಿರ್ಬೇಕಲ್ಲ. ಟೋಟಲ್ ಇಲ್ಲಿ ಏನು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಯಾರ ಅವ್ರು ಹಿಡಿತದಾಗ ಯಾವ ಪಂಚಾಯತ್ ಅಧಿಕಾರಿಗಳು ಭೀ ಗ್ರಿಪ್ನಾಗಿಲ್ಲ. ನೀವು ಏನು ಭೀ ಮಾಡ್ರಿ ನಂಬರ್ ಬರ್ರಿ ಅಂದಂಗೆ ಅದ ಇದು ಕೆಲಸ. ಹಾಂ, ಎಲ್ಲರೂ ಶಾಮಿಲ್ ಅದಾರ್ರಿ. ಇವ್ರು ನೋಡ್ರಿ, ಇವ್ರು ಒಂದು ಹಾಲ್ತ ನೋಡ್ರಿ, ಒಂದು ದಲಿತ ಕುಟುಂಬದಿಂದ ಬಂದವ. ಇವ್ರ ತಾಯಿದಾಗ ಸ್ವರ್ಗಾಸಿ ಹೋದಳು, ದುಡಿ ಹಿಡಿದು. ನಾವು ದುಡ್ದೇವ್ರಿ. ಮತ್ತೆ ಇವ ಸಾಯ್ಲಕ್ಕಾಗ್ಯಾನ. ಅವ್ನು ತೊಗೊಂಡಿಲ್ಲ, ಕಾಲು ಮುರಿದಿತ್ತು, ಇದು ಮಾಡ್ದ ಅಂತ ಇವಂದು ವಯಸ್ಸಾಗ್ಯದ, ಎಂದ ತೋತೇವ ಎಲ್ಲ. ಮತ್ತೆ ಯಾಕಂದ್ರೆ ಇವನ್ ಮೇಲೆ ಹಣ ಇಲ್ಲ. ಇವನು 2 ಲಕ್ಷ ಕೊಟ್ಟರೆ ಇವ್ರ ಮಗನಿಗೆ ಹೆಣ್ತಿ ಎಲ್ಲ ಇವನಿಗೆಲ್ಲ ತೋತಾರ. ರೊಕ್ಕ ಇಲ್ಲ ಇವನ್ ಬಲ್ಲಿ. ಏನೇ ಮಾಡ್ಬೇಕಿದ್ರೆ ಇಲ್ಲಿ ಬರೀ ಹಣ ರೊಕ್ಕ ಬೇಕ್ರಿ. ರೊಕ್ಕನೇ ನೀವು ನೋಡ್ರಿ. ಈಗ ಇದ್ರ ಒಂದೇ ತಿಳ್ಕೊರಿ ನೀವು, ಇಟಗ, ರಾಂಪುರ್, ಮುದನಾಳ್, ಒಳಖಂಡಿ 4 ವಿಲೇಜ್ ಗ್ರಾಮ ಪಂಚಾಯತ್ ಅದ. ಇದು ಗ್ರಾಮ ಪಂಚಾಯತ್ 4 ಊರದ. 4 ಊರಾಗ ಯಾರು ಕಂಪ್ಯೂಟರ್ ಪರಿಣಿತರಿಲ್ಲ. ಜಿಲ್ಲಾ ಪಂಚಾಯತ್ ಕಾನೂನು ಏನು ಹೇಳ್ತದ ಸರ್ ಅಂದ್ರೆ, ಇಟಗ ಗ್ರಾಮ ಪಂಚಾಯತ್ DO ವೇಕೆಂಟ್ ಅದ. ಯಾವುದೇ ಇದು ಅರ್ಜಿ ಆಹ್ವಾನಿಲ್ಲ, ನೇರ ನೇಮಕತಿ ಇವ್ರ ಬಲ್ಲಿ. ರೊಕ್ಕ ಕೊಟ್ಟರೆ ಯಾರ್ದು ನೇಮಕತಿ. ಯಾರೋ ಒಬ್ಬರು ಅಮ್ಮವ್ರು ಕೇಳತ್ತದ ಕೋರಂ ಬರ್ತಿ. ಈಗ ನೋಡ್ರಿ, ಈಗ ಇವರೆಲ್ಲ ಇವ್ರು ಹೆಣ್ಮಕ್ಳಾರ ಬೈಕೌಟ್ ಮಾಡ್ತಾರೆ. ಈಗ ಅವ್ರು ಕೋರಂ ಅಂತ ರೆಸಲ್ಯೂಷನ್ ಮಾಡ್ತಾರೆ. ಕಾನೂನಾತ್ಮಕ ಕೋರಂದಾಗ ಮಾಡ್ಕೊಡ್ರಿ, ನಾವು ಬೇಡಂಬಲ್ಲ. ಇವರು ಉದ್ಯೋಗ ಖಾತ್ರಿ ಫುಲ್ ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿದೆವು. ಮೊನ್ನೆ ರೀಸೆಂಟ್ ಹೇಳಿದೆವು. ಈ ಎಲ್ಲ ಈಗ ಎಲ್ಲಿ ಕೆಲಸ ಚಾಲು ಇಲ್ಲ. 2 ಊರಾಗ ಕೆಲಸ ಚಾಲುವ, ಮತ್ತು ಮುದ್ನಾಳದಾಗ, ಇಟ್ಗಾದಾಗ, ಮತ್ತು ಬರೀ ಆಟೋ ಅವ ರಾಂಪುರದಾಗ. ಅವರೆಲ್ಲ ನಮ್ಮ ಒಳಕಿಂಡಿದಾಗ ಅಷ್ಟೇ ಇಲ್ಲ. ಅವ್ರು ಆಟೋನೇ ಮಾಡ್ಯಾರ. ಒಂದೊಂದು 10-20 ಮಂದಿ ಲೇಬರು ಸಲ್ಕಿ ಬಿಟ್ಟು ಹಿಡಿತಾರೆ. ಹೋಗಿ GPS ಮಾಡ್ಕೊಂಡು 2 ಟೈಮ್ ಹೋಗ್ಬೇಕು, ಮುಗಿದೋಯ್ತು. ಏನು ಕೆಲಸ, 0 ಕೆಲಸ. ಈಗ ಒಂದು 2 ವಾರ ಹಿಂದೆ JE PDO ಇನ್ಕ್ವೈರಿಗೆ ಹೋಗ್ಯಾರ. ಅಲ್ಲಿ ಯಾರೂ ಇಲ್ಲ.
ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಏನು ಕೈಗೊಂಡಿಲ್ಲ. ನನಗೆ ಗೊತ್ತಾಯ್ತು, ನನಗೆ ಆ ಊರವ್ರು ಹೇಳಿದ್ರು, ನೋಡ್ರಿ ಕೆಲಸ ಇಲ್ಲದೇ 60 70 ಎನ್ನ ಮಾಡಿ ದಾಟ್ಲತ್ತಾರ, ಇಲ್ಲಿ ಆಫೀಸರ್ ಬಂದಾರ. ನಾ ಕೇಳ್ದವ್ರಿಗೆ ಫೋನ್ ಮಾಡಿ ಹೇಳ್ದೆ, ಆಫೀಸರಿಗೆ ಫೋನ್ ಮಾಡಿ ಹೇಳ್ದನ, ಇವ್ರಿಗೆ ಪಿ ಡಿ ಅವ್ರಿಗೆ ಇದೇ ಆಕಾಶ ಪಿ ಡಿ ಅವರ, ನೋಡ್ರಪ್ಪ ಕೆಲಸ ಇದ್ರೆ ಮಾಡ್ರಿ, ಇಲ್ಲರೂ ಮೊದಲೇ ಲೋಕಾಯುಕ್ತ ಬೆಂಕಿ ಎತ್ತಿನ ಪಂಚಾಯತ್ ಅದ, ನೀವು ಎಲ್ಲ ಸಣ್ಣವರಿದ್ರಿ, ನಾ ನೋಡಿ ಬೆಳೆಯರಿದ್ರಿ ಅಂತ ಹೇಳಿದೆವು. ಇಲ್ಲ ಸರ್ ಹಂಗೆ ಏನಿಲ್ಲ ಅಂದ್ರೆ ಅಲ್ಲಿ ಹೇಳಿದ್ರೆ ಫೋನ್ ಮೇಲೆ ನನ್ನ ಬಳಿ ಎಲ್ಲ ಇದನ್ನೂ ಅದ. ಈಗ ಫೋನಿನಾಗ ಏನು ಹೇಳಿದ್ರು ಅವರು, ಇಲ್ಲ ಎಲ್ಲ ಲೇಬರ್ ಇಲ್ಲ ಏನಿಲ್ಲ ಸರ್, ಬಂದು ನೋಡ್ತೇವೆ, ಇನ್ನು ನಾವು ಇನ್ಕ್ವೈರಿ ಮಾಡ್ತೀವಿ, ಇನ್ಕ್ವೈರಿ ಮಾಡಿರಿ ಏನಾರ ಮಾಡಿರಿ, ಆದ್ರೆ ಲೀಗಲಿ ಮಾಡಿರಿ, ನಮ್ಮದಾಗಲಿ ಅವ್ರದ್ದಾಗಲಿ ಮತ್ತೊಬ್ಬರದಾಗಲಿ. पहले के ही पैसे नहीं दिए ना, अरे ये मारे सब लोग को ಇದನ್ನ ಸರಿಪಡಿಸಲಿಲ್ಲ ಅಂದ್ರೆ ನಮ್ಮ ಮುಂದಿನ ನಡೆ ಅಂದ್ರೆ ಇದು ಏನಾದ್ರು ಉಗ್ರವಾದ ಹೋರಾಟ ಮಾಡೋದು. ಒಂದು ಇಟಗಾ ಗ್ರಾಮ ಪಂಚಾಯತ್ಗೆ ಜನರು ಭಯಭೀತರಾಗ್ಯಾರ್ರಿ. ಮುಂದೆ ಪಂಚಾಯತ್ಗೆ ನಿಂತು ಬರ್ಬೇಕಾದ್ರೆ ಭೀ ಅವ್ರು ನಿಂತು ಏನು ಉಪಯೋಗ ಅಂದಂಗೆ ಆಗ್ಯದ. ಅದ್ರ ಸಲಕ್ಕೆ ನಮ್ಮದು ಒಂದು ತಮ್ಮ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯದ CS ಅವರಿಗೆ ಇಮಿಡಿಯೇಟ್ 24 hours ಕೇಸ್ ರಿಜಿಸ್ಟರ್ ಆಗಬೇಕು. ಇದು ರೀಜನಲ್ ಕಮಿಷನರ್ ಗುಲ್ಬರ್ಗ ಅವ್ರ ಮಾಹಿತಿನೂ ಅದ, ದಾಖಲೆಗಳು ನಿಮ್ಗೆ ಕೊಟ್ಟಿದ್ದಾರೆ ಅವ್ರು. ದಾಖಲೆ ಕೊಟ್ಟಾರ. ಯುವ ಮೇಡಮ್ ಅವ್ರು ಸಾಬೂತಾಗಿಂದು ಡಾಕ್ಯುಮೆಂಟ್ಸ್ ಅವ, ತಮ್ಮ ಮಾಧ್ಯಮದವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೇವೆ. ಹಾಂ, ಓಕೆ. ನಮ್ಮಲ್ಲಿ ಅದು ಎಷ್ಟು ತಿಂಗಳಪ್ಪ ಅಂದ್ರೆ ನಮಗೇನು ಗೌರವಧನ ಸದಸ್ಯರದು ಮೊದಲು ಅಶ್ವಿನಿ ಮೇಡಮ್ ಅವ್ರು ಇದ್ದೀರಿ ಸರ್. ಅದೇನಪ್ಪ ಅಂತ ನಾವು ಕೇಸ್ ಕಂಪ್ಲೀಟ್ ಮಾಡಿದ್ರು ಅದಕ್ಕೆ ಯಾರು ತಿರಸ್ಕಾರ ಮಾಡ್ಯಾರ, ಅದಕ್ಕೆ ಒಟ್ಟಾಗ ಅದು ಪರ್ಪಸಲ್ಲೇ ಮಾಡಿಲ್ಲ. ಆ ಅಶ್ವಿನಿ ಮೇಡಮ್ ಅವ್ರು ಏನಪ್ಪ ಅಂತಂದ್ರೆ ಹಿಂಗೆ ಅಧ್ಯಕ್ಷರು ಅವ್ರು ನಮ್ದು ಗೌರವಧನ ಕೇಳಿದ್ರೆ ಝಡ್ಪಿ ಕೊಟ್ಟೆ, ಝಡ್ಪಿಲಿಂದ TPಲಿಂದ ಎಲ್ಲ ಅಪ್ರೂವ್ ಮಾಡಿ ಕಳಿಸ್ಯಾರ. ಕರೆ ಅಂದ್ರೆ ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾಯಿದ್ದಿಲ್ಲ ಅದಕ್ಕೆ ನಮ್ಮ ಅಮೌಂಟಿಗೆ. ಅದು ಮತ್ತು ಪ್ರೊಸೀಡಿಂಗ್ ಇಲ್ಲ ಅಂತಂದವರು, ಆ ಪ್ರೊಸೀಡಿಂಗ್ ಇಲ್ಲ ಅಂತಂದ್ಮ್ಯಾಕೆ ಈಗ ಏನೋ ತುರ್ತು ಸಭೆ ಕರೆದಾರ, ಅದು ಪ್ರೊಸೀಡಿಂಗ್ ಈಗ ಹೊಸ ಪ್ರೊಸೀಡಿಂಗ್ ಮಾಡ್ಬೇಕಾದ್ರೆ ಭೀ ಝಡ್ಪಿನ ಅಪ್ರೂವ್ ತೊಗೋಬೇಕು. ಅದಕ್ಕೇನಪ್ಪ ಅಂದ್ರೆ ಅದಕ್ಕೆ ನಾವು ಇದಿಲ್ಲ. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಥರ ನಮ್ಮದು ಎಲ್ಲ ದುರ್ಬಳಕೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಪಂಚಾಯತ್ ಏನಪ್ಪ ಅಂದ್ರೆ ಅವ್ರ ಹತ್ರ ಹದಗೆಟ್ಟು ಹೋಗ್ಯದ. ಅವ್ರು ಯಾವುದೇ ಇಲ್ದೇನೆ ಏನಪ್ಪ ಯಾರಿಗೆ ಮಾಹಿತಿ ಇಲ್ದೇನೆ ಈ ಟೈಪ್ ಮಾತು ಇದು ಮಾಡ್ಯಾರ ನೋಡ್ರಿ. ಯಾವ ತಿಂಗಳದ್ದು ರೊಕ್ಕ ಇದು ಮಾಡ್ಯಾರ? ಮತ್ತು ಎಷ್ಟು ಹಣ ಇದೆ ಸರ್ ಅದು? 1,14,900. 2 ಲಕ್ಷ ಸರ್, 2,14,900. ಇದು ಯಾವ್ದು ಬಿಲ್ ಇದೆ ಸರ್? ಇದು ಇದು ಗೌರವಧನ ಸರ್, ಸದಸ್ಯರ ಗೌರವ. ತಿಂಗಳು ಎಷ್ಟು ಕೊಡ್ತಾರೆ? ನಿಮಗೆ ಎಷ್ಟು 3,000? ಹಾಂ, ಯಾಕೆ ಕೊಟ್ಟಿಲ್ಲ ಅಂತ ಅದೇ ಅವರು ಮೇಡಮ್ ಅವರು ಅಧ್ಯಕ್ಷರು ಕೂಡಿ ಇದು ಮಾಡಿರಿ ಸರ್. ಆಯ್ತು ರೀ, ಎಷ್ಟು ತಿಂಗಳದು? 3 ತಿಂಗಳು ರೀ. किसके प्रेशर में काम करे उन्होंने ऐसा? वो ऑलरेडी उन्होंने तालमेड़ी में सस्पेंड हुए थे। उसी डेट के दिन जो जिस दिन सस्पेंड हुआ उस दिन ही चुनू यहाँ पर भी चेक लिख लेके ड्रा करे सर। हाँ, अध्यक्ष का उपाध्यक्ष का साइन बिना सोच हो गया? हाँ होगा सर। अध्यक्ष हाँ क्या सर, मैं अध्यक्ष करे सर। अध्यक्ष करे? हाँ, तो अब ये वो भी पैसे भी दूसरे नाम से डाल के ड्रा करे सर। अच्छा, इंक्वायरी वगैरह हो गया? हो गए सर, हो गए सब। कंप्लेंट भी हो गए? तो ऑर्डर वगैरह कुछ उधर से रिस्पांस आया है? नहीं आए। जिला पंचायत से, तालुका पंचायत झड़पी को ठीक साबित हो पूरा, हाँ। वैसा भी उसका ये नहीं दे रहा। अच्छा, एक्शन अभी तक नहीं। तो आपका क्या डिमांड है? और देखो ऐसा है तो आगे का फ्यूचर में पंचायत का ये होते हैं, अब सही तरीके से करे तो पंचायत के बिलाम भी आते, वो ऐसा नहीं कर रहे हैं। और आगे का क्या अब उनका, हाँ, मीटिंग नहीं करे अभी तक? अब तक 15 महीने में एक बार भी मीटिंग नहीं हुआ। अब सारा तोरी 29 तारीख को मीटिंग कर रहे हैं। पैसा उठाए से बोलो बगैर मीटिंग के? बगैर मीटिंग से, बगैर साइन से, वो मेंबर साइन ये लेके वो पैसे उठाए पूरा।